ಇನ್ನು ಬಿಡದಿ ಸಂಗತಿಯನ್ನು ಮಾತಾಡಲೇಬೇಕು. ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಬಿಡದಿನಲ್ಲಿ ಮತ್ತೆ ಪೋಸ್ಟರ್ಗಳನ್ನು ಹಾಕಲಾಗಿದೆ. ಬಿಡದಿ ಭೈರಮಂಗಲ ಸುತ್ತಮುತ್ತ ಪೋಸ್ಟರ್ಗಳ ಮೇಲೆ ಪೋಸ್ಟರ್ಗಳು. ಆ ಪೋಸ್ಟರ್ಗಳನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ ನೋಡಿ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟದ ರಾದ್ಧಾಂತ ನಡೀತಾ ಇದೆ. ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಮುಖ್ಯಮಂತ್ರಿಗಳು ಕರೆದಿದ್ದು. ನಾನು ವಿಧಾನಸೌಧಕ್ಕೆ ಬರಲ್ಲ, ಬರಂಗಿದ್ರೆ ನೀವು ಇಲ್ಲಿಗೆ ಬನ್ನಿ ಅಂತ ಅವರು ಬಿಡದಿ ಕರೆದಿದ್ದು. ಅದನ್ನು ನಡೀತಾನೇ ಇದೆ. ಸೊ ಈಗ HDK ಕುಟುಂಬದ ಆಸ್ತಿ ಕುರಿತಂಥ ಪೋಸ್ಟರ್ JDS ಈಗ ತಿರುಗೇಟನ್ನು ಕೊಟ್ಟಿದೆ. ರಾತ್ರೋರಾತ್ರಿ ಪೋಸ್ಟರ್ ಅಂಟಿಸೋ ಚಾಳಿ ಕಾಂಗ್ರೆಸ್ಗಿದೆ. ಬಿಡದಿ ರೈತರ ಎದುರುಗಡೆಗೆ ಬನ್ನಿ ಸಂವಾದಕ್ಕೆ ಅಂತ ಕರೆದ್ರೆ ಬರ್ತಾ ಇಲ್ಲ. ಮುಖಾಮುಖಿ ಆಗುವಂಥ ತಾಕತ್ತಿಲ್ಲ. ಇದು JDS ಟ್ವೀಟನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬರೀ ಪೋಸ್ಟರ್ ಬಾಯಿಗಳಾದರೆ ಉಪಯೋಗ ಇಲ್ಲ, ಬನ್ನಿ ಚರ್ಚೆ ಮಾಡೋಣ ಅಂತ ಕರೆದಿರೋದು. ಸೊ ಇನ್ನು DK ಶಿವಕುಮಾರ್ ವಿರುದ್ಧ JDS ತೀವ್ರ ವಾಗ್ದಾಳಿ ಮಾಡಿದೆ. ಬಿಡದಿ ಫಲವತ್ತಾದ ಭೂಮಿ ದಂಧೆಕೋರರಿಗೆ ಕೊಡಲಿಕ್ಕೆ ಪ್ರಯತ್ನ ಪಡಲಾಗ್ತಾ ಇದೆ. ರಿಯಲ್ ಎಸ್ಟೇಟ್ ಕುಳಗಳಿಗೆ ಕೊಡಲಿಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ. DK ಶಿವಕುಮಾರ್ ಅವರ ಪಠಾಲಂನಿಂದ ಈ ಪ್ರಯತ್ನ ಅಂತ ಟ್ವೀಟ್ ಮಾಡಲಾಗಿದೆ. ಕುಮಾರಸ್ವಾಮಿ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಹಾಕ್ತಾ ಇದ್ದೀರಿ, ಇದು ಸರಿನಾ ಅನ್ನುವಂಥ ಪ್ರಶ್ನೆ ತೋರಿಸ್ತಾ ಇದ್ದೀವಿ. ಇನ್ನೊಂದು ಟ್ವೀಟ್ ಇದು. DK ಅವರೇ, ಚರ್ಚೆ ಮಾಡಲಿಕ್ಕೆ ಬಿಡದಿ ಯಾಕೆ ಬೇಡ? ನಿಮಗೆ ಜನಪರ ಕೆಲಸ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ, ಪೋಸ್ಟರ್ ಅಂಟಿಸೋದೇ ಸಾಧನೆನಾ ಅನ್ನೋದು. ಕುಮಾರಸ್ವಾಮಿ ವಿರುದ್ಧ ಇಲ್ಲ ಸಲ್ಲದ ಸುಳ್ಳು ಆರೋಪವನ್ನು ಮಾಡ್ತಾಯಿದ್ದೀರಿ ನೀವು. HDK ಆಗಲಿ JDS ಆಗಲಿ ಯಾವುದೇ ಕಾರಣಕ್ಕೂ ಅಂಜಲ್ಲ.